ಈಗಾಗಲೇ ಗಮನಿಸ್ತಾ ಇದ್ರಿ ಯಾವ ರೀತಿ ಹಲವು ವಿಚಾರಗಳಿಗೆ ಈ ಒಂದು ಸಮಾರಂಭ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಿತ್ತು ಅಂತ. ಇನ್ನು ಮುಖ್ಯವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಹಿಂದಿನ 2 ಅವಧಿ ಮತ್ತು ಈ 3ನೇ ಅವಧಿ ನರೇಂದ್ರ ಮೋದಿ ಅವರ ಸಂಪುಟ ಹಲವು ವಿಚಾರಗಳಿಗೆ ಯಾವಾಗಲೂ ಕೂಡ ವಿಶೇಷತೆಯನ್ನ ಪಡೆದುಕೊಳ್ಳುತ್ತೆ. ಇಲ್ಲಿ ಹಲವು ಸಚಿವರ ಬ್ಯಾಕ್ಗ್ರೌಂಡ್ ಅನ್ನ ಗಮನಿಸಿದಾಗ ಅವರು ಜೆಂಟಲ್ಮ್ಯಾನ್ ಅನ್ನುವಂತಹ ಮಾತುಗಳು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುತ್ತೆ ಈ ಕ್ಯಾಬಿನೆಟ್ ಸಚಿವರ ಬಗ್ಗೆ. ಹಾಗಿದ್ರೆ ಈ ಸಾರಿ ಸಂಪುಟದಲ್ಲಿ ಯಾರೆಲ್ಲ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು, ಅವರ ವಿಶೇಷತೆ ಏನು, ಸಂಪುಟ ಯಾವ ರೀತಿ ಹಲವು ವಿಚಾರಗಳಿಗೆ ವಿಶೇಷತೆಯನ್ನು ಪಡೆದುಕೊಂಡಿದೆ, ಹೈಲೈಟ್ಸ್ ಪ್ಯಾಕೇಜ್ ಒಂದಿದೆ, ಅದರ ವರದಿಯನ್ನು ನೋಡ್ಕೊಂಬರೋಣ. मैं नरेंद्र दामोदर दास मोदी हाय हरदनहಳ್ಳಿ देवेगौड़ कुमारस्वामी अब की बार सबकी सरकार ಮೋದಿಯಿಂದ ಸಮತೋಲನ ಸಂಪುಟ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ನರೇಂದ್ರ ಮೋದಿ ಸತತ 3ನೇ ಅವಧಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಹಿರಿಯರ ಜೊತೆಗೆ ಹೊಸಬರಿಗೆ ಸಂಪುಟದಲ್ಲಿ ಸ್ಥಾನ ನೀಡಲಾಗಿದೆ. ಹಲವಾರು ಹೊಸ ಮುಖಗಳನ್ನ ಮೋದಿ 3.0 ಸಂಪುಟದಲ್ಲಿ ಸೇರಿಸಿಕೊಳ್ಳಲಾಗಿದೆ. शोभा करंद्लाजे आई वी सोमಣ್ಣ मैं भूपेंद्र यादव आई किंजरापु राम मोहन नायडू. ಇನ್ನು ಪ್ರಧಾನಿ ಮೋದಿ ಸಂಪುಟದಲ್ಲಿ ಒಟ್ಟು 72 ಮಂದಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದರಲ್ಲಿ 30 ಮಂದಿ ಕ್ಯಾಬಿನೆಟ್ ದರ್ಜೆ, 5 ಮಂದಿಗೆ ಸ್ವತಂತ್ರ ಖಾತೆ, ಉಳಿದವರಿಗೆ ರಾಜ್ಯ ಖಾತೆ ನೀಡಲಾಗಿದೆ. ಇದರ ಜೊತೆಗೆ ಇನ್ನಷ್ಟು ಹೈಲೈಟ್ಸ್ ನೋಡೋದಾದ್ರೆ ರಾಜ್ಯವಾರು ಪ್ರಾಶಸ್ತ್ಯ. ಮೋದಿ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ರಾಜ್ಯವಾರು ಪ್ರಾಶಸ್ತ್ಯ ನೋಡೋದಾದ್ರೆ ಉತ್ತರ ಪ್ರದೇಶದಿಂದ 9 ಮಂದಿ ಆಯ್ಕೆಯಾಗಿದ್ರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಹಾರದಿಂದ 8, ಗುಜರಾತ್ನಿಂದ 5, ಮಹಾರಾಷ್ಟ್ರ 5, ಕರ್ನಾಟಕ 5, ಮಧ್ಯಪ್ರದೇಶ 4, ರಾಜಸ್ಥಾನ 4, ಒಡಿಶಾ 3, ಆಂಧ್ರ ಪ್ರದೇಶದಿಂದ 3 ಮಂದಿ ಸ್ಥಾನ ಪಡೆದರೆ ಇನ್ನು ಪಶ್ಚಿಮ ಬಂಗಾಳ 2, ಛತ್ತೀಸ್ಗಢದಿಂದ ಒಬ್ಬರಿಗೆ ಚಾನ್ಸ್ ಸಿಕ್ಕಿದೆ. ಇನ್ನು ಮೋದಿ ಕ್ಯಾಬಿನೆಟ್ನಲ್ಲಿ ಬರೋಬ್ಬರಿ 6 ಮಾಜಿ ಸಿಎಂಗಳು ಆಯ್ಕೆಯಾಗಿದ್ದಾರೆ. ಆರು ಮಂದಿ ಮಾಜಿ ಸಿಎಂಗಳು ಯಾರ್ಯಾರು ಅಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶ ಸಿಎಂ ಆಗಿದ್ದವರು. ಇವರಲ್ಲದೆ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶ, ಮನೋಹರ್ ಲಾಲ್ ಖಟ್ಟರ್ ಹರಿಯಾಣ, ಸರ್ಬಾನಂದ್ ಸೋನೋವಾಲ್ ಅಸ್ಸಾಂ, ಎಚ್ ಡಿ ಕುಮಾರಸ್ವಾಮಿ ಕರ್ನಾಟಕ, ಜಿತಿನ್ ರಾಮ್ ಮಾಂಝಿ ಬಿಹಾರದ ಮಾಜಿ ಸಿಎಂಗಳಾಗಿ ಕಾರ್ಯನಿರ್ವಹಿಸಿದ ಅನುಭವ ಇದೆ. ಇನ್ನು ನಮೋ ಸಂಪುಟದಲ್ಲಿ ಜಾತಿವಾರು ಪ್ರಾಶಸ್ತ್ಯ ನೋಡೋದಾದ್ರೆ ನಮೋ ಸಂಪುಟದಲ್ಲಿ ಜಾತಿವಾರು ಪ್ರಾಶಸ್ತ್ಯ 27 ಹಿಂದೂಗಳ ವರ್ಗದವರು ಸಂಪುಟದಲ್ಲಿ ಸ್ಥಾನ ಸಿಕ್ಕಿದ್ರೆ 10 ಪರಿಶಿಷ್ಟ ಜಾತಿ, 5 ಪರಿಶಿಷ್ಟ ಪಂಗಡದವರು ಸಂಪುಟದಲ್ಲಿದ್ದಾರೆ. ಪ್ರಧಾನಿ ಮೋದಿ ಅಳೆದು ತೂಗಿ ತಮ್ಮ ಸಂಪುಟವನ್ನ ರಚನೆ ಮಾಡಿದ್ದಾರೆ. ನಮೋ ಸಂಪುಟದಲ್ಲಿ 24 ರಾಜ್ಯಗಳಿಗೆ ಪ್ರಾತಿನಿಧ್ಯ ನೀಡಲಾಗಿದ್ದು ಇದರಲ್ಲಿ 43 ಮಂದಿ 3 ಬಾರಿ ಗೆದ್ದವರು, 39 ಮಂದಿಗೆ ಸಚಿವಗಿರಿ ಅನುಭವ ಇದೆ. ಅಲ್ಲದೆ 34 ಮಂದಿ ಶಾಸಕರಾಗಿ ಅನುಭವ ಇದೆ. 23 ಮಂದಿಗೆ ತಮ್ಮ ತಮ್ಮ ರಾಜ್ಯದಲ್ಲಿ ಮಂತ್ರಿಗಳಾಗಿ ಅನುಭವ ಇದೆ. ಇದರ ಜೊತೆಗೆ 7 ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಒಟ್ಟಾರೆ ಪ್ರಧಾನಿ ಮೋದಿ ತಮ್ಮ ಸಂಪುಟ ರಚನೆಯಲ್ಲಿ ಅಬ್ ಕಿ ಬಾರ್ ಸಬ್ಕಿ ಸರ್ಕಾರ್ ಅನ್ನೋ ಸೂತ್ರ ಬಳಸಿದ್ದು ಬಹುತೇಕ ಎಲ್ಲ ವರ್ಗದವರನ್ನ ತಮ್ಮ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಟೇಶ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಇರುವಂಥದ್ದು ಯಾರಿಗೆ ಯಾವ ಖಾತೆ ಅನ್ನುವಂಥದ್ದು ಬಹುತೇಕ ಕಳೆದ ಬಾರಿ ಕೊಟ್ಟಂಥ ಖಾತೆಗಳು ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎನಿವೇ ನಮ್ಮ ನಟೇಶ್ ಇದ್ದಾರೆ. ನಟೇಶ್, ಈ ಬಾರಿ ಏನಾದರೂ ಖಾತೆಗಳಲ್ಲಿ ಬದಲಾವಣೆ ಆಗತ್ತಾ? ಯಾಕೆಂದರೆ ಒಂದು ಬದಲಾವಣೆ ಏನಂತಂದರೆ ಜೆ ಪಿ ನಡ್ಡಾ ಅವರು ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅಂತೇಳಿ, ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಧ್ಯಕ್ಷರಾಗ್ತಾರೆ ಅಂತಿತ್ತು. ಈಗ ಅವರು ಕೂಡ ಮಿನಿಸ್ಟರ್ ಆಗಿ, ಹಾಗಂತ ಮಿನಿಸ್ಟರ್ ಆಗಿ ಮಾಡಬಾರ್ದು ಅಂತೇನಿಲ್ಲ, ಸ್ವಲ್ಪ ಹೆಚ್ಚಿನ ಬಟ್ ಬಿಜೆಪಿಯಲ್ಲಿ ಒಬ್ಬರಿಗೆ ಒಂದೇ ಸ್ಥಾನಮಾನ ಇರೋದ್ರಿಂದ ಅದೊಂದು ಪಕ್ಕ ಆಗಿದೆ, ಅವರಿಗಿಲ್ಲ ಅಂತ ಅಂದ್ಬಿಟ್ಟು. ಓಕೆ ನಟೇಶ್, ಯಾವ್ಯಾವ ಖಾತೆ ಯಾರ್ಯಾರಿಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ?
ಜಯಪ್ರಕಾಶ್, ಏನು ಮೋದಿಯವರ 3.0 ಯುಗ ನಿನ್ನೆಯಿಂದ ಆರಂಭ ಆಗಿರುವಂಥದ್ದು. ಇಂದು ಬಹಳ ಪ್ರಮುಖವಾಗಿ ಮೊದಲ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ಇಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಯಾರಿಗೆ ಯಾವ ಖಾತೆಗಳು ಸಿಗುತ್ತೆ ಎನ್ನುವಂತಹ ಸಂಪೂರ್ಣ ಮಾಹಿತಿ, ಸಂಪೂರ್ಣ ಚರ್ಚೆಗಳು ಕೂಡ ಇಂದು ಆಗಲಿರುವಂಥದ್ದು. ಸಂಜೆ 5 ಗಂಟೆಗೆ ಏನು ನರೇಂದ್ರ ಮೋದಿಯವರ ಏನು NDA ನೇತೃತ್ವದ ಮೊದಲ ಕ್ಯಾಬಿನೆಟ್ ಸಭೆ ಇರುತ್ತೆ. ಆ ಸಭೆಯಲ್ಲಿ ಯಾರಿಗೆ ಯಾವ ಖಾತೆಗಳನ್ನು ಕೊಡಬೇಕು, ಅಂದರೆ ಈಗಾಗಲೇ NDA ಮೈತ್ರಿಕೂಟ ಇರೋದ್ರಿಂದ ಸಾಕಷ್ಟು ಚರ್ಚೆಗಳು ಕೂಡ ಆಗಬೇಕಾಗಿದೆ. ಯಾಕಂದರೆ BJP ಏಕೈಕವಾಗಿ ಡಿಸಿಷನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ NDA ಮೈತ್ರಿಕೂಟದ ಅಭ್ಯರ್ಥಿಗಳ ಜೊತೆ ಕೂಡ, ಅಂದರೆ ಈಗಾಗಲೇ ಏನು 72 ಮಂದಿ ನಿನ್ನೆಯಷ್ಟೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಎಲ್ರಿಗೂ ಕೂಡ ಖಾತೆಯ ಹಂಚಿಕೆ ಬಗ್ಗೆ ಇಂದು ಸಾಕಷ್ಟು ಚರ್ಚೆ ಆಗುತ್ತೆ. ಇಂದು ಸಂಜೆ 5 ಗಂಟೆಗೆ ನಡೆಯುವ ಕ್ಯಾಬಿನೆಟ್ ಸಭೆ ಏನಿದೆ, ಈ ಸಭೆಯಲ್ಲಿ ಈ ಎಲ್ಲ ವಿಚಾರವಾಗಿ ಕೂಡ ಚರ್ಚೆ ಆಗಲಿರುವಂಥದ್ದು. ಈಗಾಗಲೇ BJP ಈಗೇನಿದೆ ಈಗಾಗಲೇ ಇರುವಂತಹ ಕೆಲವು ಖಾತೆಗಳನ್ನು, ಪ್ರಮುಖ ಖಾತೆಗಳನ್ನು ತನ್ನಲ್ಲೇ ಇಟ್ಟುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಬಹಳ 6 ಮಂದಿ ಮಾಜಿ CMಗಳಿಗೆ ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶ, ಶಿವರಾಜ್ ಸಿಂಗ್ ಚೌಹಾಣ್ ಎಂಥ ಮಿನಿಸ್ಟ್ರಿ. ಆಮೇಲೆ 163 ಗೆದ್ದಿದ್ರು. ಕ್ಲೀನ್ ಸ್ವೀಪ್ ಸರಿ, ಕ್ಲೀನ್ ಸ್ವೀಪು ಅಲ್ಲ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ಒಂದು ವೇಳೆ ಸಿದ್ದರಾಮಯ್ಯನವರು ಈಗ 136 ಆದ ನಂತರ ಸಿದ್ದರಾಮಯ್ಯನವರು ನೀವು ಬೇಡ ಕೇಂದ್ರಕ್ಕೆ ಕರೆದಿದ್ರೆ ಒಪ್ತಾ ಇದ್ರು ಸಿದ್ದರಾಮಯ್ಯನವರು? ಒಪ್ತಿದ್ರಾ? ಇಲ್ಲ. ಈ ಸರಿ DK ಶಿವಕುಮಾರ್ ಅವರು 136 ರಾಜಕಾರಣ ಬೇಡ ಅಂತ ಎಷ್ಟೋ ಸರಿ ಹೇಳಿದ್ದು ನಾನು. ರಾಷ್ಟ್ರ ರಾಜಕಾರಣ ಬೇಕು ಬೇಡ ಅನ್ನೋದು ಅವ್ರು ಹೇಳ್ತಾರೆ. ಹೇಳಿದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಸಮ್ಟೈಮ್ಸ್ ಹೈಕಮಾಂಡ್ ನಿರ್ಧಾರ ಕೈಗೊಂಡಾಗ ಏನು ಮಾಡೋಕ್ಕಾಗಲ್ಲ. ಓಕೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವೇಳೆ ಓಕೆ ಈಗ 136 BJPಗೆ ಬಂತಪ್ಪ, BJPಗೆ ಬಂದಾಗ ಯಡಿಯೂರಪ್ಪನವರು ಇದ್ದಾರೆ ಅಥವಾ ಇನ್ನು ಯಾರೋ ಇದ್ದಾರೆ, ನೀವು ಬೇಡ ಬನ್ನಿ ಕೇಂದ್ರಕ್ಕೆ, ಬಿಡ್ತಿದ್ರಾ ಅಂತ? ಸಾಧ್ಯನೇ ಇಲ್ಲ ಅಂತ ಹೇಳಿ. ಇದಕ್ಕೆ ಮನೋಹರ್ ಲಾಲ್ ಖಟ್ಟರ್ ಅವ್ರ ಉದಾಹರಣೆ ನೆನಪಾಗುತ್ತೆ ಜಯಪ್ರಕಾಶ್. ಮಾರ್ಚ್ 24ನೇ ತಾರೀಕು 2023ರಲ್ಲಿ ರಿಸೈನ್ ಮಾಡಿ ಅಂತ ಹೈಕಮಾಂಡಿಂದ ಒಂದು ಆದೇಶ ಬರುತ್ತೆ. ಅವ್ರಿಗೆ ಏನು ಮಾತಾಡದೆ ಅವ್ರು ರಿಸೈನ್ ಮಾಡಿಬಿಡ್ತಾರೆ. ಓಕೆ, ಅವ್ರಿಗೆ ಮತ್ತೆ MP ಟಿಕೆಟ್ ಕೊಟ್ಟು ಕ್ಯಾಬಿನೆಟ್ನಲ್ಲಿ ತೊಗೊಂಡ್ಬಿಟ್ಟು. ಆದರೆ 2 ಟೈಪ್ ಇರುತ್ತೆ ನಿಮಗೆ. ನೋಡಿ, ಈ ಕೆಲವು ನಾಯಕರು ಹೆಂಗಿರ್ತಾರೆ ಅಂತಂದರೆ, ಪಾಲಿಗೆ ಬಂದೊಂದು ಪಂಚಾಮೃತ ಅಂತೇಳಿ ಕೇಂದ್ರ ಯಾರನ್ನೋ ಮುಖ್ಯಮಂತ್ರಿ ಮಾಡಿಬಿಡುತ್ತೆ, ಅವ್ರು ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಅವ್ರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೆ ಒಂದು 4 ಜನ ಅವ್ರ ಹಿಂದೆ ಬರಲ್ಲ. ಇದೊಂದು ನಾಯಕತ್ವ. ಇವರಿಗೆ ಕೇಂದ್ರವೇ ಆಸರೆ ಆಗಿರುತ್ತೆ. ಕೇಂದ್ರ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಕೇಂದ್ರ ಏನು ನೋಡಿ, ಈ ಯಡಿಯೂರಪ್ಪ, ಸಿದ್ದರಾಮಯ್ಯ, ಆಮೇಲೆ ದೇವೇಗೌಡರು, ಇಂಥ ನಾಯಕರಲ್ಲಿದ್ದಾರಲ್ಲ, ಇವರನ್ನು ಸ್ವಲ್ಪ ಆ ಕಡೆ ಈ ಕಡೆ ಅಲಗಾಡಿಸಿದ್ರೆ ಫುಲ್ ಇದೇ ಅಲಗಾಡೋಗ್ಬಿಡುತ್ತೆ. ನಿಮ್ಗೆ ಗೊತ್ತಲ್ಲ ಕಳೆದ ಬಾರಿ ಯಾಕೆ ವಿಧಾನಸಭಾ ಚುನಾವಣೆಯಲ್ಲಿ 66 ಬಂತು ಅಂತಂದರೆ, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರು ಅನ್ನೋ ಕಾರಣಕ್ಕಾಗಿ. ಲಿಂಗಾಯತರು ಈಗಲೂ ಕೂಡ ಲಿಂಗಾಯತರು ಪೂರ್ಣ ಪ್ರಮಾಣದಲ್ಲಿ BJP ಜೊತೆ ಇನ್ನೂ ಬಂದಿಲ್ಲ. ಓಕೆ, ಇರಲಿ, ಅದರ ಬಗ್ಗೆ ನಾವು ಮಾತಾಡೋಣ. ಶಿವರಾಜ್ ಸಿಂಗ್ ಚೌಹಾಣ್ 163 ಬಂದಿರುತ್ತೆ ರೀ ಮಧ್ಯಪ್ರದೇಶದಲ್ಲಿ. ಆಮೇಲೆ CT ರವಿ ಅವರು ಉಸ್ತುವಾರಿ ಆಗಿರ್ತಾರೆ. 163 ಅವ್ರು ಗೆಸ್ಸೇ ಮಾಡಿರೋದಿಲ್ಲ. ಭರ್ಜರಿ ಬಹುಮತ, 136ಕ್ಕಿಂತಲೂ ಹೆಚ್ಚಿನ ಬಹುಮತದ ಥರ ಅದು ಅಲ್ಲಿ ಹೋಲಿಸ್ಕೊಂಡ್ರೆ. ಆದರೆ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಬನ್ನಿ ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅವರನ್ನು ಏನು ಮಾಡಿರೋದಿಲ್ಲ. ಈ ಬಾರಿ ಲೋಕಸಭಾ ಟಿಕೆಟ್ ಕೊಡ್ತಾರೆ. ಆಮೇಲೆ ರಾಜನಾಥ್ ಸಿಂಗ್ ಆಲ್ರೆಡಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ಆಲ್ರೆಡಿ ಕೇಂದ್ರದಲ್ಲೇ ಇದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ರು ಈಗ ಹರಿಯಾಣ ಮುಖ್ಯಮಂತ್ರಿಯಾಗಿ, ಹೇಗೆ ಬಂದುಬಿಡಿ ಅಂದ ತಕ್ಷಣ ಬಂದುಬಿಟ್ರು. ಆಮೇಲೆ ಸರ್ಬಾನಂದ್ ಸೋನೋವಾಲ್ ಅಸ್ಸಾಂ ಮುಖ್ಯಮಂತ್ರಿ ಆಗಿದ್ದಂಥವ್ರು, HD ಕುಮಾರಸ್ವಾಮಿ, ಜಿತನ್ ರಾಮ್ ಮಾಂಝಿ ಅವರಿಗೆ ಒಂದೇ ಸೀಟ್ ಅವ್ರಿಗೆ ಗೆದ್ದಿರೋದು. ಓಕೆ, ಅವ್ರದ್ದೊಂದು ಪಾರ್ಟಿ ಇದೆ, ಯಾವುದಪ್ಪ, ಹಿಂದೂಸ್ತಾನ್ ಅವಾಮಿ ಮಂಚ್ ಏನೋ ಬರುತ್ತೆ ಅದು. ಆದರೆ ಅವರು ದಲಿತರಲ್ಲಿ ದಲಿತ, ಮಹಾದಲಿತ ಅಂತ ಕರೀತಾರಲ್ಲ. ಸೊ ಹಾಗಾಗಿ ಆ ದಲಿತ ವೋಟ್ಸ್ಗಳಿಗೆ ಬೇಕಾಗಿ ಅವರನ್ನು ಭಾಳ ಮುಖ್ಯವಾಗಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಮತ್ತು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ. ಈಗ ಒಟ್ಟು 72 ಸಚಿವರಿದ್ದಾರೆ. ಕರ್ನಾಟಕದಿಂದ 5 ಆಯ್ಕೆ ಆಗಿದ್ದಾರೆ, ಇನ್ಕ್ಲೂಡಿಂಗ್ ನಿರ್ಮಲಾ ಸೀತಾರಾಮನ್. ನನ್ನ ಪ್ರಕಾರ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಆಯ್ಕೆ ಆಗಿರ್ಬೋದು. ಆದರೆ ನಮಗದು ಅವರು ರಾಜ್ಯಸಭೆ ಆಯ್ಕೆ ಅನ್ನೋದು ಬಿಟ್ಟರೆ ಕರ್ನಾಟಕ ಅಂತ ಅನಿಸೋದೇ ಇಲ್ಲ ಅವರು. ಅಂದರೆ ಒಂದು ಕರ್ನಾಟಕಕ್ಕೆ ಒಂದು ವಿಶೇಷ ಏನಾದರೂ ಕೊಟ್ಟರು, ಮತ್ತೊಂದು ತುಂಬ ಜನ ಇದ್ದಾರೆ ಅಂಥವ್ರು ನಮ್ಮಿಂದ ಆಯ್ಕೆ ಆಗಿ ಹೋದಂಥವ್ರು. ಜಯರಾಮ್ ರಮೇಶ್ ಅಂತ ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಅವರಷ್ಟೇಪ್ಪ ಕನ್ನಡ ಮಾತಾಡ್ತಾರೆ, ಎಲ್ಲವೂ ಇದೆ. ನಮ್ಮ ಕರ್ನಾಟಕಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ನೋಡಿ, ತಿಳಿ ವ್ಯವಹರಿಸ್ತಾ ಇದ್ರು. ಎನಿವೆ, ಈ ಬಾರಿ 5 ಮಂತ್ರಿಗಿರಿ ಸಿಕ್ಕಿದೆ. ಕುಮಾರಸ್ವಾಮಿ ಅವರಿದ್ದಾರೆ, ಆಮೇಲೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಸೋಮಣ್ಣ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಧಾನಿ ಮೋದಿ ಸಂಪುಟದಲ್ಲಿ ರಾಜ್ಯಕ್ಕೆ ಬಂಪರ್. ಕರ್ನಾಟಕದ 5 ಮಂದಿಗೆ ಚಾನ್ಸ್. नरेंद्र दामोदर दास मोदी
ಬಾರಿ ಮೋದಿ ಸಂಪುಟದಲ್ಲಿ ಕರ್ನಾಟಕದ ಪ್ರಾತಿನಿಧ್ಯ ಹೆಚ್ಚಾಗಿ ಇರಲಿದೆ. 3ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿರೋ ಮೋದಿ ಕರ್ನಾಟಕದಿಂದ 5 ಮಂದಿಗೆ ತಮ್ಮ ಕ್ಯಾಬಿನೆಟ್ನಲ್ಲಿ ಸ್ಥಾನ ನೀಡಿದ್ದಾರೆ. ನಮೋ ಕ್ಯಾಬಿನೆಟ್ನಲ್ಲಿ ದಳಪತಿ ಐ ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ. ಈ ಬಾರಿ ಮೋದಿ ಸಂಪುಟದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿಯೊಂದಿಗಿನ ಜೆಡಿಎಸ್ ಮೈತ್ರಿಯಿಂದಾಗಿ ಮಂಡ್ಯ ಕ್ಷೇತ್ರದಿಂದ ಗೆದ್ದು ಲೋಕಸಭೆ ಪ್ರವೇಶಿಸಿದ ಎಚ್.ಡಿ. ಕುಮಾರಸ್ವಾಮಿ ಮೋದಿ ಕ್ಯಾಬಿನೆಟ್ 3.0 ರಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮಗ, ಮಂಡ್ಯದಿಂದ ನೂತನ ಸಂಸದರಾಗಿ ಆಯ್ಕೆ. 1996ರಲ್ಲಿ ಕುಮಾರಸ್ವಾಮಿ ಮೊದಲು ಸಂಸದರಾಗಿ ಆಯ್ಕೆ. 2006ರಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಪ್ರಮಾಣ ವಚನ. 2018ರಲ್ಲಿ ಮೈತ್ರಿ ಸರ್ಕಾರದಲ್ಲಿ 25ನೇ ಸಿಎಂ ಆಗಿ ಆಯ್ಕೆ. ನಿರ್ಮಲಾ ಸೀತಾರಾಮನ್ ಮತ್ತೆ ಲಕ್. ನಿರ್ಮಲಾ ಸೀತಾರಾಮನ್. ಕಳೆದ ಬಾರಿ ವಿತ್ತ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಸಿಕ್ಕಿದೆ. ನಿರ್ಮಲಾ ಸೀತಾರಾಮನ್ 2014ರಿಂದ 2016ರವರೆಗೆ ಆಂಧ್ರದಿಂದ ರಾಜ್ಯಸಭೆ ಸದಸ್ಯೆ, 2016ರಿಂದ ಕರ್ನಾಟಕದಿಂದ ರಾಜ್ಯಸಭೆ ಸದಸ್ಯೆ, 2017ರಲ್ಲಿ ರಕ್ಷಣಾ ಸಚಿವೆಯಾಗಿ ನಿರ್ಮಲಾ ಸೇವೆ, 2019ರಿಂದ ಮೋದಿ ಸಂಪುಟದಲ್ಲಿ ಹಣಕಾಸು ಸಚಿವೆ, ಇಂದಿರಾ ಬಳಿಕ ಹಣಕಾಸು ಖಾತೆ ನಿಭಾಯಿಸಿದ 2ನೇ ಮಹಿಳೆ. ಪ್ರಹ್ಲಾದ್ ಜೋಶಿಗೆ ಮತ್ತೊಮ್ಮೆ ಅವಕಾಶ. ಅನುಭವಿ ಪ್ರಧಾನಿ ಮೋದಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಕರ್ನಾಟಕದ ಪ್ರಹ್ಲಾದ್ ಜೋಶಿಗೂ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ 5 ಬಾರಿ ಸಂಸದರಾಗಿ ಧಾರವಾಡದಿಂದ ಆಯ್ಕೆ. ಮೋದಿ ಕ್ಯಾಬಿನೆಟ್ನ ಹಿರಿಯ ನಾಯಕ ಜೋಶಿ 2019ರಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ, 2014ರಿಂದ 2016ರವರೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ. ಇನ್ನು ಮಾಜಿ ಸಚಿವ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ರಾಜ್ಯ ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಐ ವಿ ಸೋಮಣ್ಣ